ಸಿಂಹರಾಶಿಯವರೇ, ಜಗತ್ತನ್ನೇ ಆಳುವ ತಾಕತ್ತಿರುವ ನಿಮಗೆ ಸದ್ಯದ ಪರಿಸ್ಥಿತಿ ಅಕ್ಷರಶಃ ಪಂಜರದೊಳಗಿನ ಸಿಂಹದಂತಾಗಿದೆ. ಸೂರ್ಯನಂತೆ ಪ್ರಜ್ವಲಿಸಬೇಕಾದ ನಿಮ್ಮ ವ್ಯಕ್ತಿತ್ವಕ್ಕೆ ಯಾರೂ ದೃಷ್ಟಿ ಹಾಕಿದಂತಿದೆ. ನಿಮ್ಮ ಈ ಸಂಕಷ್ಟದ ದಿನಗಳು ಈ ಮಾರ್ಚ್ ತಿಂಗಳಲ್ಲಿ ಕೊನೆಗೊಳ್ಳಲಿವೆಯೇ ಅಥವಾ ಕಷ್ಟದ ಹಾದಿ ಮುಂದುವರಿಯಲಿದೆಯೇ? ನಿಮ್ಮ ಬದುಕಿನ ಈ ಕುತೂಹಲಕಾರಿ ಸತ್ಯವನ್ನು ನಾನು ಬಿಚ್ಚಿಡುತ್ತೇನೆ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ವೀರ ಹನುಮಾನ್ ಎಂದು ಬರೆಯಿರಿ. ಸದ್ಯ ನೀವು ಅನುಭವಿಸುತ್ತಿರುವ ಅತಿ ದೊಡ್ಡ ನೋವು ಎಂದರೆ ಅರ್ಹತೆ ಇಲ್ಲದವರ ಮುಂದೆ ನೀವು ತಲೆ ತಗ್ಗಿಸಿ ನಿಂತಿರುವುದು. ಹೌದು ಸಿಂಹರಾಶಿಯವರೇ, ನಿಮ್ಮ ಕೆಳಗೆ ಕೆಲಸ ಮಾಡಬೇಕಾದವರು ಇಂದು ನಿಮಗೆ ಆದೇಶ ನೀಡುತ್ತಿರುವುದು ನಿಮ್ಮ ಆತ್ಮಾಭಿಮಾನಕ್ಕೆ ಪೆಟ್ಟು ನೀಡುತ್ತಿದೆ. ನೀವು ಯಾರನ್ನು ನಂಬಿ ನಿಮ್ಮ ರಹಸ್ಯಗಳನ್ನು ಹಂಚಿಕೊಂಡಿದ್ದಿರೋ ಅವರೇ ಇಂದು ನಿಮ್ಮ ಬೆನ್ನ ಹಿಂದೆ ಕುತಂತ್ರ ಮಾಡುತ್ತಿದ್ದಾರೆ. ಹಣದ ಹರಿವು ಇದ್ದರೂ ನೆಮ್ಮದಿ ಇಲ್ಲದ ಈ ಸ್ಥಿತಿ, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿರುವ ಈ ಪರಿಸ್ಥಿತಿ ನಿಮಗೂ ಅನುಭವಕ್ಕೆ ಬಂದಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾರ್ಚ್ ತಿಂಗಳು ನಿಮಗೆ ಒಂದು ಎಚ್ಚರಿಕೆಯ ಜೊತೆಗೆ ದೊಡ್ಡ ಬದಲಾವಣೆಯನ್ನು ತರಲಿದೆ. ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಕಾಲು ಹಿಡಿಯುವ ಸಮಯ ಹತ್ತಿರದಲ್ಲಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಸರಳ ಪರಿಹಾರ ಇಲ್ಲಿದೆ ನೋಡಿ. ಪ್ರತಿ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಬಿಂದಿಗೆಯಿಂದ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಇದು ನಿಮ್ಮ ಕಳೆದು ಹೋದ ತೇಜಸ್ಸನ್ನು ಮರಳಿ ತರುವುದಲ್ಲದೆ ಶತ್ರುಗಳ ಸಂಚನ್ನು ಪುಡಿಪುಡಿ ಮಾಡಲಿದೆ. ರಾಜನಂತೆ ಬದುಕುವ ನಿಮ್ಮ ಕಾಲ ಈಗ ಮರಳಿ ಆರಂಭವಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ನಂಬರ್ಗೆ ಕರೆ ಮಾಡಿ.